ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಎರಡನೇ ದಿನದ ವ್ಲಾಗ್ಗೆ ಸ್ವಾಗತ. ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲರಿಗೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಹೇಳಿದ್ದೆ ಮುಂಚೆನೇ ನೆಕ್ಸ್ಟ್ ವೀಡಿಯೋ ಬರೋಕ್ಕೂ ಮುಂಚೆ ಲೈವ್ ಅಪ್ಡೇಟ್ ಹಾಕ್ತೀನಿ ಅಂತ. ಬಟ್ ಆದರೆ ಎಲ್ಲೋ ಸ್ವಲ್ಪ ಡಿಲೇ ಆಯಿತು. ಸೊ ಅದಕ್ಕೆ ಯಾರೂ ಬೇಜಾರಾಗಬೇಡಿ. ನಾನು ಪ್ರೀವಿಯಸ್ ವೀಡಿಯೋ ನೋಡಿದೆ, ಅದರಲ್ಲಿ ತುಂಬಾ ಮಿಸ್ಟೇಕ್ಸ್ಗಳಿತ್ತು. ಅದನ್ನೆಲ್ಲ ನನ್ನ ಫ್ರೆಂಡ್ ಈಸಿಯಾಗಿ ಕರೆಕ್ಷನ್ ಮಾಡಿಕೊಟ್ಟಿದ್ದಾನೆ. ಅವನಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಜಾಸ್ತಿ ಮಾತು ಬೇಡ, ಲೆಟ್ಸ್ ಸ್ಟಾರ್ಟ್. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಟೀನೇಜರ್ಸ್ ಥಿಂಗ್ಸ್ ಅಂತ. ನಿಮಗೆಲ್ಲ ಅನಿಸ್ಬೋದು, ಸ್ಟ್ರೇಂಜರ್ ಥಿಂಗ್ಸ್ ಕೇಳಿದ್ದೀನಿ, ಇದ್ಯಾವುದು ಹೊಸದಪ್ಪ ಟೀನೇಜರ್ ಥಿಂಗ್ಸ್ ಅಂತ. ಹೋಗ್ತಾ ಹೋಗ್ತಾ ಎಲ್ಲದನ್ನು ಸರಿಯಾಗಿ ಹೇಳ್ತೀನಿ. ನಿಮ್ಗೆ ಗೊತ್ತಿದೆ ಟೀನೇಜರ್ಸ್ ಅಂದರೆ ಏನು ಅಂತ? ಗೊತ್ತಿಲ್ಲ ಆದರೆ ಒಂದು ಸಲ ಹೇಳ್ಬಿಡ್ತೀನಿ. ಟೀನೇಜರ್ಸ್ ಅಂದರೆ ಕನ್ನಡದಲ್ಲಿ ಹದಿಹರೆಯದ ವಯಸ್ಕರರು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾವು ಹೈಸ್ಕೂಲ್ ಮೆಟ್ಲು ಹತ್ತೋರು ಬೇಕಿದ್ರೆ ನಾವು ಟೀನೇಜರ್ಸ್ ಅಂತ ಹೇಳ್ಬೋದು. ಆವಾಗಿಂದನೇ ಸ್ಟಾರ್ಟ್ ಆಗುತ್ತೆ. ಆ ಟೀನೇಜ್ ಪೀರಿಯಡಲ್ಲಿ ಅವರು ತುಂಬಾ ಕಾಮನ್ ಮಿಸ್ಟೇಕ್ಸ್ಗಳನ್ನು ಮಾಡ್ತಾರೆ. ಆ ಮಿಸ್ಟೇಕ್ಸ್ನೇ ಹೇಳೋದೇ ಇವತ್ತಿನ ವೀಡಿಯೋ ಆಗಿರುತ್ತೆ. ಕಾಮನ್ನಾಗಿ ಅವರು ಮಾಡೋದು ಮಿಸ್ಟೇಕ್ಸ್ಗಳಿರುತ್ತಲ್ಲ, ಅದಕ್ಕೆ ಮೇನ್ ರೀಸನ್ಗಳು ಯಾವುದು ಅಂತ ಹೇಳಿದ್ರೆ, ಒಂದನೇದು ಬಂದುಬಿಟ್ಟು ಓವರ್ ಥಿಂಕ್. ಈ ಓವರ್ ಥಿಂಕ್ ಅನ್ನೋದು ಕಾಮನ್ನಾಗಿ ಎಲ್ಲರಲ್ಲೂ ಇರುತ್ತೆ. ಅಂದರೆ ಫ್ರಮ್ ಅ ಹ್ಯೂಮನ್ ಬೀಯಿಂಗಲ್ಲಿ ಎಲ್ಲರಿಗೂ ಅದೊಂದು ಡಿಸೀಸ್ ಅಂತಲೇ ಹೇಳ್ಬೋದು. ಎಲ್ಲರಲ್ಲೂ ಇರುತ್ತೆ, ಆದರೆ ಅದು ಯಾರು ಜಾಸ್ತಿ ಇನ್ಕ್ರೀಸ್ ಮಾಡಲ್ಲ. ಬಟ್ ಆದರೆ ನಮ್ಮ ಇವಾಗಿನ ಜನ್ರೇಷನ್ ನೋಡೋಕೆ ಹೋದರೆ ಹೈಯೆಸ್ಟ್ ಓವರ್ ಥಿಂಕ್ ಇರೋದಂತ ಹೇಳಿದ್ರೆ ನಮ್ಮ ಟೀನೇಜರ್ಸ್ಗೆ ಅಂತ ಹೇಳ್ಬೋದು. ಟೀನೇಜ್ ಪೀರಿಯಡಲ್ಲಿ ಅವರು ಓವರ್ ಥಿಂಕಲ್ಲಿ ಇರ್ತಾರೆ. ಅದ್ರ ಜೊತೆನೂ ಅವರು ಇನ್ನು ಕೆಲವು ಏನು ಮಿಸ್ಟೇಕ್ಸ್ಗಳನ್ನು ಮಾಡೋದು ಯಾವುದಂತ ಹೇಳಿದರೆ, ಅವರು ತನ್ನ ಮೇಲೆ ತಾನೇ ನಿರ್ಧಾರ ಆಗಿರೋದಿಲ್ಲ, ಡಿಪೆಂಡೆನ್ಸ್ ಇರೋದಿಲ್ಲ. ಬೇರೆಯವ್ರು ಹೇಳಿದ ಮಾತಿಗೆ ಬೇಗ ಕಿವಿ ಕೊಡ್ತಾರೆ. ಇವಾಗ ಹೇಗಂತ ಹೇಳಿದ್ರೆ, ಒಬ್ಬ ಹುಡುಗನಿಗೆ ಬೈತಾರೆ ಕ್ಲಾಸಲ್ಲಿ ಟೀಚರು. ಆವಾಗ ಅವ್ನ ಮನಸ್ಸಲ್ಲಿ ಇರುತ್ತೆ, ನಾನು ಇವತ್ತು ತಪ್ಪು ಮಾಡಿದ್ದೀನಿ, ನಾಳೆ ತಪ್ಪು ಮಾಡಬಾರ್ದು ಅಂತ. ಆದರೆ ಅವ್ನ ಫ್ರೆಂಡ್ಸ್ಗಳು ಯಾವ ಥರ ಅವ್ನಿಗೆ ಚೇರ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನೋ ಒಂದು ಸೈಡಿಂದ ಅವ್ನಿಗೆ ಟ್ರೋಲ್ ಮಾಡ್ತಾರೆ ಸುಮ್ಮನೆ ತಮಾಷೆಗೆ. ಆದರೆ ಆ ತಮಾಷೆ ಅವನಿಗೆ ಸೀರಿಯಸ್ ಆಗುತ್ತೆ. ಟೀಚರ್ ನಂಗೆ ಇವತ್ತು ಬೈದಿದ್ದಕ್ಕೆ ನಾಳೆ ಅವ್ರ ಜೊತೆ ರಿವೆಂಜ್ ತಗೊಳ್ಳೋವರೆಗೂ ಅವ್ನು ಹೋಗ್ತಾನೆ. ಅಷ್ಟೇ ಇರೋದು, ಅವನ ಥಿಂಕಿಂಗ್ ಕೆಪಾಸಿಟಿ ಅಲ್ಲಿಗೆ ಸ್ಟಾಪ್ ಆಗಿಬಿಡತ್ತೆ. ಬೇರೆಯವ್ರು ಹೇಳಿದ್ದ ಮಾತನ್ನು ಬೇಗ ಕಿವಿ ಕೊಡೋದೇ ಅವ್ರದ್ದೊಂದು ಮೇನ್ ವೀಕ್ನೆಸ್ ಆಗಿರುತ್ತೆ. ಇವಾಗ ಸೆಕೆಂಡ್ನೇದು ಪಾಯಿಂಟ್ ಬಂದುಬಿಟ್ಟು ಸೊಸೈಟಿ. ಆ ಸೊಸೈಟಿನೂ ನಾನು ಈ ಎಕ್ಸಾಂಪಲಲ್ಲೇ ಹೇಳಿಬಿಟ್ಟಿದ್ದೀನಿ. ಅವನು ತಗೊಳ್ಳೋ ನಿರ್ಧಾರಕ್ಕೆ ಸೊಸೈಟಿಯವರು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಅದ್ರ ಮೇಲೂ ತುಂಬ ಡಿಪೆಂಡ್ ಆಗಿರ್ತವೆ. ಇವಾಗ ಹೇಳಿದೆ, ಈಗ ಮತ್ತೊಂದು ಎಕ್ಸಾಂಪಲ್ ಕೊಡೋದಾದರೆ, ಒಬ್ಬ ಹುಡುಗ ಸ್ಪೋರ್ಟ್ಸಲ್ಲಿ ಮುಂದಿರ್ತಾನೆ. ಅವನು ಸ್ಪೋರ್ಟ್ಸಲ್ಲಿ ತಾನು ಮುಂದೆ ಹೋಗಬೇಕು ಅಂತ ತುಂಬಾ ಪ್ರಿಪೇರ್ ಆಗ್ತಾನೆ, ತುಂಬಾ ಆಸೆ ಇರ್ತವೆ. ಆದರೆ ಅವನಿಗೆ ಎಲ್ಲಿಂದನೋ ಒಂದು ಪೇರೆಂಟ್ಸು ಅಥವಾ ಆ ಊರಿನ ಜನರುಗಳು ಅಥವಾ ಅವ್ನ ಫ್ರೆಂಡ್ಸ್ಗಳೇ ಇರ್ಬೋದು, ನೀನು ಇದು ಮಾಡೋಕ್ಕಾಗಲ್ಲ, ನಿಂಗೆ ಸುಮ್ಮನೆ ಹೋಗ್ಕೊಂಡು ನೀನು ಟೈಮ್ ವೇಸ್ಟ್ ಮಾಡ್ತೀಯಾ, ಈ ಥರನೇ ಬೇರೆ ಬೇರೆ ಒಂದೊಂದು ಹೀಯಾಳಿಸೋ ಮಾತುಗಳು ಆಡಿದಾಗ ಅವನು ಅಲ್ಲೇ ಡೌನ್ ಆಗಿಬಿಡ್ತಾನೆ. ಯಾವಾಗ ನಾವು ಅವನ್ನ ಇನ್ಕ್ರೀಸ್ ಮಾಡಿದಾಗ ಮಾತ್ರ ಅವ್ರ ಮೇಲೆ ಹೋಗೋದು. ಅದಂತೂ ಅವ್ನು ಮೇನ್ಲಿ ಅವ್ನು ತಿಳ್ಕೊಂಡ್ರೆ ಚಾನ್ಸ್ ಐತೆ. ಓವರಾಲಾಗಿ ಹೇಳೋದಾದರೆ, ಈ ಓವರ್ ಥಿಂಕ್ ಅನ್ನೋದೇ ನಮ್ಮ ಟೀನೇಜ್ ಗ್ರೂಪ್ ಅವ್ರಿಗೆ ತುಂಬಾ ಕಂಟಕ ಆಗೋದು ಓವರ್ ಥಿಂಕ್. ಇವಾಗ ಹೇಳಿದ್ದೀನಿ, ಸುಮಾರು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ಇದರ ಪ್ರಕಾರ ನಾವು ನೋಡೋಕೆ ಹೋದರೆ ಅವ್ರಿಗೆ ಜಾಸ್ತಿ ಏನಂತ ಹೇಳಿದ್ರೆ ಹಂಗಲ್ಲಿರೋದೇ ಜಾಸ್ತಿ ಇರ್ತಾರೆ. ಯಾವಾಗ ನಾವು ಆ ಹಂಗನ್ನು ಬಿಟ್ಟು ಬೇರೆಯವ್ರು ಹೇಳಿದ ಮಾತುಗಳನ್ನು ನಾವು ಕಿವಿಗೊಡಬಾರ್ದು. ಈ ಪೀರಿಯಡಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಾವು ಅವ್ರು ಹೇಳಿದ್ದೆಲ್ಲ ಕೇಳಿದ್ರೆ ಮುಂದೆ ಯಾವಾಗೋ ಒಂದು ಟೈಮಲ್ಲಿ ನಾವು ಪಶ್ಚಾತ್ತಾಪ ಪಡೋದಂತೂ ಪಕ್ಕ, ಅದಂತೂ ಕನ್ಫರ್ಮ್ ಆಗಿ ಹೇಳ್ತೀನಿ. ಈ ಟೀನೇಜರ್ಸ್ಗಳು ಮಾಡೋ ಇನ್ನೊಂದು ಕಾಮನ್ ಮಿಸ್ಟೇಕ್ನ ನಾನು ಟೀನೇಜರ್ ಥಿಂಗ್ಸ್ ಪಾರ್ಟ್ ಬಿ ಅಲ್ಲಿ ನಿಮಗೆ ಹೇಳ್ತೀನಿ. ಆ ಮಿಸ್ಟೇಕ್ನ ತುಂಬ ಜನ ಮಾಡ್ತಾರೆ. ಅದು ನಿಮಗೂ ಫೇವ್ರೇಟ್ ಅಂತೂ ಹೌದು ಅಂದ್ಕೊತೀನಿ. ಯಾವುದನ್ನೋದನ್ನು ನೀವು ದಯವಿಟ್ಟು ಕಮೆಂಟ್ ಮಾಡಿ. ಅಲ್ಲಿವರೆಗೂ ಸಿಗ್ತೀನಿ. ಟೇಕ್ ಕೇರ್.